ಮೊದಲನೇದಾಗಿ ಕೇಂದ್ರದ NDA ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್, NDA ಅಂದ್ರೆ ನೇಷನ್ ಡೆಸ್ಟ್ರಾಯಿಂಗ್ ಅಲಿಯನ್ಸ್. ಏನು ಬಿಜೆಪಿಯ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಮತ್ತೆ ನಮ್ಮ JDSನ ಕುಮಾರಸ್ವಾಮಿ ಸಾಹೇಬ್ರಿಗೆ ಸಿಕ್ಕಾಪಟ್ಟೆ ರಾಜ್ಯದ ಮೇಲೆ ಪ್ರೀತಿ ಪ್ಯಾರು ಮೊಹಬ್ಬತ್ ಎಲ್ಲ ಆಗ್ಬಿಟ್ಟಿದೆ. ಇಶ್ಯೂಸ್ ನಿಟ್ಕೊಂಡು ಸ್ಟ್ರೈಕ್ ಎಲ್ಲ ಮಾಡ್ತಿದ್ದಾರೆ. ನಾನು ಕುಮಾರಸ್ವಾಮಿ ಸರ್ನ ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ, ಸರ್ ನೀವು ಹಿರಿಯರು, ಇಬ್ರು ಸಚಿವರೇ, ಒಬ್ರು ಮಾಜಿ ಮುಖ್ಯಮಂತ್ರಿಗಳು. ಸರ್ ನೀವು ಕಳೆದ 1 ವರ್ಷದಿಂದ ಕೇಂದ್ರದಲ್ಲಿ ಏನು ಕಡಿದು ಕಟ್ಟೆ ಹಾಕಿದಾರೋ ಅಂತ ರಾಜ್ಯದ ಜನಕ್ಕೆ ತಿಳ್ಕೊಳ್ಳೋ ಅವಶ್ಯಕತೆ ಇದೆ. ನನಗೂ ಕ್ಯೂರಿಯಾಸಿಟಿ ಇದೆ. ಸೊ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಕುಮಾರಸ್ವಾಮಿ ಅವರಿಗೆ ಆತ್ಮಸಾಕ್ಷಿ ಇದ್ರೆ ದಯವಿಟ್ಟು ಬಹಿರಂಗ ಚರ್ಚೆಗೆ ಬನ್ನಿ ಸರ್. ನಾನು ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನೀವು ಕೇಂದ್ರದವ್ರು ಏನ್ ಮಾಡಿದ್ದೀರಾ ನಮ್ಮ ರಾಜ್ಯಕ್ಕೆ ಅಂತ ತಿಳ್ಕೊಳ್ಳೋ ಕುತೂಹಲ ಇದೆ. ನೀವು ಬಂದ್ರೆ ನಾನು ಕಳೆದ 2 ವರ್ಷ ನಮ್ಮ ಸರ್ಕಾರ ಏನ್ ಮಾಡಿದೆ ಅಂತ ತಮ್ಮ ಜೊತೆ ನಾನು ಚರ್ಚೆ ಮಾಡಕ್ ಇಷ್ಟಪಡ್ತೀನಿ. ಕೇಂದ್ರದಲ್ಲಿ ಯಾರು ಭೇಟಿಯಾಗಿದ್ದಾರೆ? ಎಸ್, ನೋಡಿ ಎಲ್ಲರೂ ಹೋಗಿ ಮನವಿಗಳು ಕೊಡ್ತಾರೆ. ನಾವು ಡೆಲ್ಲಿಗೆ ಹೋಗಿ ಸ್ಟ್ರೈಕು ಮಾಡಿದೀವಿ. ಮನವಿಗಳಿಗೆ ಯಾವಾಗ ಇವ್ರು ಸ್ಪಂದಿಸಲ್ವೋ ನಾವು ಡೆಲ್ಲಿಯಲ್ಲಿ ಹೋಗಿ ಜಂತರ್ ಮಂತರ್ ಹತ್ತ ಸ್ಟ್ರೈಕು ಮಾಡಿದೀವಿ. ಆದ್ರೂ ಇವ್ರು ಸ್ಪಂದಿಸಿಲ್ಲ ಕುಮಾರಸ್ವಾಮಿ ಅವರು. ಮತ್ತೆ ವೈಯಕ್ತಿಕವಾಗಿ ತುಂಬಾ ಜನ ಸಚಿವರು ಭೇಟಿ ಮಾಡಿದ್ದು ಇದೆ. ತಾವು ಮಾಧ್ಯಮಗಳಲ್ಲಿ ಯಾವ ಕಾರಣಕ್ಕೆ ಭೇಟಿ ಮಾಡಿದ್ರು ಅನ್ನೋದು ಸುದ್ದಿ ಆಗಿದೆ. ಬಟ್ ಕುಮಾರಸ್ವಾಮಿ ಅವರಿಗೆ ನಾವು ಭೇಟಿ ಮಾಡ್ತೀವಿ. ಒಂದು ಆಸ್ಪೆಕ್ಟ್, ಅವ್ರು ರಾಜ್ಯದಿಂದ ಗೆದ್ದವರಲ್ವಾ, ನಮ್ಮ ರಾಜ್ಯದ ಬಗ್ಗೆ ಪ್ರೀತಿ ಎಲ್ಲಿದೆ? ನಾನು ಕುಮಾರಣ್ಣ ಅವ್ರನ್ನ ಕೇಳಬೇಕು ಅಂತ ಆಸೆ, ಪ್ರಹ್ಲಾದ್ ಜೋಶಿ ಸಾಹೇಬ್ರನ್ನ ಕೇಳಬೇಕು ಅಂತ ಆಸೆ. ನಾನು ನನ್ನ 2 ವರ್ಷದ ರಿಪೋರ್ಟ್ ಕಾರ್ಡು ಮೊನ್ನೆ ಮುಂದೆ ಇಟ್ನಲ್ಲ, ನಾನು ಅವ್ರದ್ದು ಸಂಸದದ ರಿಪೋರ್ಟ್ ಕಾರ್ಡ್ ಕೇಳ್ತಿದ್ದೀನಲ್ಲ. ಏನಾದರೂ ಮಾತಾಡಿದ್ರೆ ಆಪರೇಷನ್ ಸಿಂಧೂರ್ ಅಂತಾರೆ, ಏನಾದರೂ ಮಾತಾಡಿದ್ರೆ ಮೋದಿ ಅಂತಾರೆ. ನೀವು 1 ವರ್ಷದಲ್ಲಿ ಎಷ್ಟು ಅನುದಾನ ಕೊಟ್ಟಿದ್ದೀರಾ, ಎಷ್ಟು ಹೊಸ ಪ್ರಾಜೆಕ್ಟ್ಸ್ ಕೊಟ್ಟಿದ್ದೀರಾ, ನಿಮ್ಮ ರಿಪೋರ್ಟ್ ಕಾರ್ಡ್ ಪಬ್ಲಿಷ್ ಮಾಡಿ. ನಾನು ಮೊನ್ನೆನೇ ರಿಕ್ವೆಸ್ಟ್ ಮಾಡಿದ್ದೆ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬ್ರು, ಅಭಿವೃದ್ಧಿ ವಿಚಾರದಲ್ಲಿ ರಾಜ್ಯ ಸರ್ಕಾರ ನಮಗೆ ಕೋಆಪರೇಟ್ ಮಾಡ್ತಾನೆ ಇಲ್ಲ. ಕುಮಾರಸ್ವಾಮಿ ಅವರು ಪಾಟೀಲ್ ರಾಮಲಿಂಗಾರೆಡ್ಡಿ ಬಿಟ್ಟರೆ ಕುಮಾರಸ್ವಾಮಿ ಯಾರು ಕೂಡ ಭೇಟಿ ಆಗಿಲ್ಲ. ಸರಿ, ಇಲ್ಲ ಇಲ್ಲ ಒಂದ್ ಸೈಡ್ ಆಗ್ಬಿಟ್ಟಿದೆ. ಅಲ್ಲ, ಅದು ಡಬಲ್ ಸೈಡ್ ಆದ್ರೆ ಮದುವೆ ಆಗೋದು, ಒಂದ್ ಸೈಡ್ ಇದ್ರೂ ಲವ್ ಆಗುತ್ತೆ. ಸರ್ ರಾಜ್ಯಕ್ಕೆ ನಾನು ಒಂದು ನಿಮಿಷ ಸರ್, ರಾಜ್ಯದಿಂದ ನಾವು ಬಹಳಷ್ಟು ಮನವಿಗಳನ್ನ ಕೊಟ್ಟಿದ್ದೀವಿ. ಒಂದ್ ನಿಮಿಷ ಸರ್, ನಮ್ಮ ಸಚಿವರು ಬಹಳಷ್ಟು ಮಂದಿ ಡೆಲ್ಲಿಯಲ್ಲಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದಾರೆ. ಸರಿ, ಎಸ್, ಭದ್ರಾ ಮೇಲ್ದಂಡೆಗೆ ನಮ್ಗೆ ಯಾಕೆ ಬಡ್ಜೆಟ್ ಅಲ್ಲಿ ಕಾಸು ಕೊಡಿಸ್ಲಿಲ್ಲ? ಅಪ್ಪರ್ ಭದ್ರಾಗೆ ನಮ್ಗೆ ಯಾಕೆ ಕುಮಾರಸ್ವಾಮಿ ಅವರು ಅದೇನೋ ಅಧಿಕಾರಕ್ಕೆ ಬಂದ್ರೆ ಮೇಕೆ ದಾಟು ಬಿಡ್ತೀವಿ ಅಂದಿದ್ರಲ್ಲ ಕುಮಾರಸ್ವಾಮಿ ಅವರು. ನಮಗೆ ಮೊದಲನೇದಾಗಿ ಕೇಂದ್ರದಿಂದ ಬರ್ತಕ್ಕಂಥ ಎಲ್ಲಾ ಅನುದಾನನ ಕೊಡಿಸೋ ಜವಾಬ್ದಾರಿ ರಾಜ್ಯದಿಂದ ಎಲೆಕ್ಟ್ ಆಗಿರೋ ಈ ಇಬ್ರು ಹಿರಿಯರದು. GST ಅಲ್ಲಿ ನಮಗೆ ಮೋಸ ಆಗಿದೆ. ಕೇಂದ್ರದಿಂದ ರೈಲ್ವೆ ಪ್ರಾಜೆಕ್ಟ್ಸ್ ಅಲ್ಲಿ ಬರೋ ಅನುದಾನ ನಮಗೆ ವಿಳಂಬ ಆಗಿದೆ. ಸ್ಟೇಟ್ಗೆ ಪ್ರಾಪರ್ ರೈಲ್ವೆ ಬಡ್ಜೆಟ್ಸ್ ಇಲ್ಲ. ನೀರಾವರಿಗೆ ನಮ್ಗೆ ಕೊಡಬೇಕಾಗಿರೋ ಹಣ ಕೊಡ್ತಿಲ್ಲ. ಮೇಕೆದಾಟು ಯೋಜನೆಯನ್ನ ಡಿಲೇ ಮಾಡಿದ್ದಾರೆ. ನಾನು ಹೇಳ್ತಾ ಇರೋದು ಏನ್ ಗೊತ್ತಾ, ನಾನು ಕುಮಾರಸ್ವಾಮಿ ಅವ್ರನ್ನ ಪ್ರಹ್ಲಾದ್ ಜೋಶಿ ಅವ್ರನ್ನ ಅದಕ್ಕೆ ಕರಿತಿರೋದು. ತಾವು ಮಾಧ್ಯಮದ ಸ್ನೇಹಿತರು, ಅವ್ರಿಬ್ರು ಒಪ್ಸಿ ನಿಮ್ಮ ಮುಂದೆನೆ ಕುತ್ಕೊಳ್ಳೋಣ. ನಾನು ಅವ್ರು ಎಲ್ಲಿ ಹೇಳಿದ್ರೆ, ನಾನು ಪಾಪ ಹಿರಿಯರಿದ್ದಾರೆ. ಅಲ್ಲ, ಒಂದ್ ನಿಮಿಷ, ಅವ್ರು ಸಿಎಂ ಹೋಗಿ ಮೀಟಿಂಗ್ ಅಲ್ಲಿ ಸಿಎಂ ಕೂಡ ಅಟೆಂಡ್ ಆಗ್ತಾ ಇಲ್ಲ, ಬೇರೆ ಬೇರೆ ಕಾರಣ ಹೇಳ್ತಾ ಇದ್ದಾರೆ. ನಿಮ್ಮ ಪಕ್ಷದಲ್ಲೇ ಅಟೆಂಡ್ ಆಗ್ತಾ ಇಲ್ಲ. ಅಲ್ಲಲ್ಲ, ಅದ್ರ ಹಿನ್ನೆಲೆ ಇನ್ನೊಂದು ಹೇಳ್ತೀನಿ. ನಾವು 1952 ಪ್ಲಾನಿಂಗ್ ಕಮಿಷನ್ ಅಂತ ಸ್ಟಾರ್ಟ್ ಮಾಡಿದ್ರೆ ನಮ್ಮ ಯೋಜನೆಗಳನ್ನೆಲ್ಲ ಇವ್ರು ಚೇಂಜ್ ಮಾಡ್ಬಿಟ್ಟು ನೀತಿ ಆಯೋಗ ಅಂತಿಟ್ಟು ಸೌಜನ್ಯಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಗೌರವದಿಂದ ಆದ್ರೂ ಇವ್ರು ಆಹ್ವಾನ ಕೊಡಬೇಕು. ಅವ್ರು ನಮ್ಮನ್ನ ನಾವು ಎಷ್ಟು ಸಲ ಹೋಗಿ ನಮ್ಮ GST ಇಂದ ಪ್ರತಿಯೊಂದು ಅನಾದಾನ ಕೇಳಿದ್ರು ನಮಗ್ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ನಾನು ಇದೇ ಪ್ರಶ್ನೆನ ಕುಮಾರಸ್ವಾಮಿ ಅವ್ರನ್ನ ಪ್ರಹ್ಲಾದ್ ಜೋಶಿ ಅವ್ರನ್ನ ಕೇಳ್ತಿರೋದು. ಕುಮಾರಸ್ವಾಮಿ ಅವರೇ, ಜೋಶಿ ಸಾಹೇಬ್ರೆ, ತಾವು ಡೆಲ್ಲಿಯಲ್ಲಿ ಟೈಮ್ ಕೊಟ್ಟರು ನಾನು ಬರ್ತೀನಿ, ಆದ್ರೆ ಚರ್ಚೆ ಮಾಧ್ಯಮದ ಮುಂದೆ ಆಗ್ಲಿ ಅಂತ. ಅಲ್ಲ, ಹಂಗಾದ್ರೆ ಶಾಸಕನಿಗೆ ನಿಮ್ಮ ಸರ್ಕಾರದ ಮಂತ್ರಿಗಳು
ಆ, ನಿಮ್ ಸರ್ಕಾರದ ಮಂತ್ರಿಗಳಿಗೆ ಏನ್ ಕೆಲಸ? ತುಂಬಾ ಜನ ಹೋಗಿ ಭೇಟಿ ಮಾಡಿದ್ದಾರೆ, ತುಂಬಾ ಜನ ಹೋಗಿಲ್ಲ ಸರ್. ಹೋಗಿದ್ದಾರೆ. ಹೋಗಿರೋದಿಬ್ರು, ರಾಮಲಿಂಗಾರೆಡ್ಡಿ ಅವರು, ಎಂಬಿ ಪಾಟೀಲ್ ಅವರು, ಇನ್ನು ಯಾರು ಹೋಗಿಲ್ಲ. ಕುಮಾರಸ್ವಾಮಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಯಾರು ನಮ್ಗೆ? ಅದೇ ಅವ್ರಿಬ್ರೇ ಹೋಗಿರೋದು. ಅಲ್ಲಲ್ಲ, ಇಂಡಸ್ಟ್ರಿಯಲ್ ಮಿನಿಸ್ಟರ್ ನಮ್ಗೆ ಯಾರು? ಒಂದ್ ನಿಮಿಷ, ಇಂಡಸ್ಟ್ರಿಯಲ್ ಮಿನಿಸ್ಟರ್ ಹೋಗಿ ಇಂಡಸ್ಟ್ರಿಯಲ್ ಮಿನಿಸ್ಟರ್ನ ಭೇಟಿ ಮಾಡ್ತಾರೆ. ಈ ಕುಮಾರಸ್ವಾಮಿ ಅವ್ರು ನಾನು ಅಪಾಯಿಂಟ್ಮೆಂಟ್ ಕೇಳ್ತಾ ಇದ್ದೀನಲ್ವಾ, ದಯವಿಟ್ಟು ಅವ್ರು ಕೊಡ್ಲಿ ಅಂತ ಭಾವಿಸ್ತೇನೆ. ಅಲ್ಲ, ಅಪಾಯಿಂಟ್ಮೆಂಟ್ ಅಂದ್ರೆ ಹಾಗಲ್ಲ, ನಾನು ಖಂಡಿತವಾಗೂ ಶಾಸಕನಾಗಿ ಪತ್ರ ಬರೆದ್ರೆ ಅವ್ರಿಗೆ ಟೈಮ್ ಕೊಡ್ತಾರೆ. ನಾನೀಗ ಕುಮಾರಸ್ವಾಮಿ ಅವರಿಗೆ ಪತ್ರದ ಮುಖಾಂತರ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೆ ಬಹಿರಂಗ ಚರ್ಚೆಗೆ ಆಹ್ವಾನ ಕೊಡ್ತಿದ್ದೀನಿ. ಅಲ್ಲ ಸರ್, ಈಗ ನಿಮ್ಗೆ ಹೆಂಗ್ ಡೌಟ್ಸ್ ಇದೆಯೋ ನನಗೂ ಡೌಟ್ಸ್ ಇದೆ. ಕುಮಾರಣ್ಣ, 1 year ಇಂದ ನೀವು ನಮಗೆ ಸ್ಟೇಟ್ ಏನ್ ಕೊಟ್ಟಿದ್ದೀರಾ ತಿಳ್ಕೋಬೇಕು ಅನ್ನೋ ಕುತೂಹಲ ಇದೆ. ಕುಮಾರಣ್ಣ ಅವ್ರ ಚರ್ಚೆಗೆ ಬಂದಾಗ ನಾನು ಕೇಳಿರೋದೆಲ್ಲ ಎತ್ಕೊಂಡೋಗಿ ಮುಂದೆ ಇಡ್ತೀವಿ, ಅವ್ರು ಕೊಟ್ಟಿರೋದೆಲ್ಲ ನಮ್ಮ ಮುಂದೆ ಇಡ್ತೀವಿ. ಬಿಡಿ ಸರ್, ಈಗ ನಂದಿ ಬೆಟ್ಟದಲ್ಲಿ ಇವತ್ತು ಕ್ಯಾಬಿನೆಟ್ ನಡೀಬೇಕು. ಯಾವ ಕಾರಣ ಸರ್? ಸರ್ ಏನಿಲ್ಲ, ಕ್ಯಾಬಿನೆಟ್ ನಡೆಯಕ್ಕೆ ಎಲ್ಲ ಪ್ರಿಪರೇಷನ್ ಆಗಿತ್ತು. ಆದರೆ ತುಂಬದಕ್ಕೆ ನಮಗೆ ಫೈನಾನ್ಷಿಯಲ್ ಅಪ್ರೂವಲ್ ಇನ್ನೂ, ಅಂದ್ರೆ ಆ ಪ್ರೋಸೆಸ್ನ ನಾವು ಇನ್ನೂ ಫಾಲೋ ಮಾಡಿರಲಿಲ್ಲ. ಏನಾಗಿತ್ತು, ಕೋಲಾರದ ಮೆಡಿಕಲ್ ಕಾಲೇಜ್ ಕೇಳಿದ್ವಿ, ಚಿಕ್ಕಬಳ್ಳಾಪುರಕ್ಕೆ ಎತ್ತಿನೊಳಗೆ ಜಾಸ್ತಿ ಕಾಸು ಕೇಳಿದ್ವಿ, ಮತ್ತೆ ಅದು ಬಿಟ್ಟು ನಾವು ವೈಯಕ್ತಿಕವಾಗಿ ನನಗೆ ಗೊತ್ತಿರೋ ಪ್ರಕಾರ ಒಂದು 4,000 ಕೋಟಿವರೆಗೂ ಡಿಮ್ಯಾಂಡ್ಸ್ ಇತ್ತು. ಆದರೆ ಸಡನ್ ಆಗಿ ಅದನ್ನ ಸಂಬಂಧಪಟ್ಟ ಇಲಾಖೆಯಿಂದ FD ಅಪ್ರೂವಲ್ ಆಗಿ FD ಅಪ್ರೂವ್ ಆಗಬೇಕಾಗಿತ್ತು. ಸೊ ಅದನ್ನ ಅಪ್ರೂವ್ ಮಾಡ್ದೇನೆ ಆ ಭಾಗದಲ್ಲಿ ಮೀಟಿಂಗ್ ಇಡೋದು ಬೇಡ ಅಂತ ನಾವೆಲ್ಲ MLAಗಳೇ ವಿನಂತಿ ಮಾಡಿದ್ದ ಕಾರಣಕ್ಕೆ. ಇಲ್ಲ, ಅನುದಾನ ಕೊರತೆ ಇಲ್ಲ, ಸರ್ಕಾರ ಸುಭದ್ರವಾಗಿದೆ. ಅಪ್ರೂವಲ್ ಬೇಕಲ್ಲ ಸರ್. ಅಂದ್ರೆ ಈಗ ಸಪೋಸ್ ಈಗ ಒಂದು ಟೂರಿಸಂ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಒಂದ್ ನಿಮಿಷ, ಇವತ್ತು ಡೇಟ್ ಫಿಕ್ಸ್ ಮಾಡೋ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಪ್ರೊಸೆಸ್ ಆಗುತ್ತೆ ಅಂತ ಗೊತ್ತಿಲ್ಲ. ಇಲ್ಲ ಡೇಟ್ ಫಿಕ್ಸ್ ಮಾಡಿದ್ರು ನಾವು ಒಂದು 10 ದಿನಕ್ಕೆ ಮುಂಚೆ ಬೈರತಿ ಸುರೇಶ್ ಅಣ್ಣ ಅವ್ರ ಮನೆಯಲ್ಲಿ ಕೋಲಾರ ಡಿಸ್ಟಿಕ್, ಚಿಕ್ಕಬಳ್ಳಾಪುರ ಡಿಸ್ಟಿಕ್ MLAಗಳೆಲ್ಲ ಭೇಟಿ ಮಾಡಿ ನಾವು ಸಬ್ಜೆಕ್ಟ್ಸ್ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಆದ್ರೆ ಅದು ಸಂಬಂಧಪಟ್ಟ ಇಲಾಖೆಯಿಂದ ಫಾರ್ವರ್ಡ್ ಆಗಿ FD ಬರೋದಕ್ಕೆ ಒಂದು ಪ್ರೋಸೆಸ್ ಇತ್ತು. ಈಗ ಫಾರ್ ಎಕ್ಸಾಂಪಲ್ ನಾವು ನಂದಿ ಟೂರಿಸಂ 25 ಕೋಟಿ ಕೇಳಿದ್ವಿ ಬೆಟ್ಟದ ಮೇಲೆ ಡೆವಲಪ್ ಮಾಡಕ್ಕೆ, ನಂದಿ ಟೆಂಪಲ್ಗೆ ಒಂದು 5 ಕೋಟಿ ಕೇಳಿದ್ವಿ. ಅಷ್ಟಲ್ಲದೆ ಜಕ್ಕಲ್ಮಡುಗು ರಿಸರ್ವಾಯರ್ ಹೈಟ್ ರೈಸ್ ಮಾಡಕ್ಕೆ DPRಗೆ 50 ಕೋಟಿ ಕೇಳಿದ್ವಿ. ಆದ್ರೆ ಅದು ಇರಿಗೇಷನ್ ಡಿಪಾರ್ಟ್ಮೆಂಟ್ ಇಂದ ಎಸ್ಟಿಮೇಟ್ ಆಗಿ FDಗೆ ಬಂದು ಅಪ್ರೂವಲ್. ಸೊ ನಿನ್ನೆ ಮೀಟಿಂಗ್ ಅಲ್ಲಿ ಕೂತಾಗ ಕೆಲವು ಸಬ್ಜೆಕ್ಟ್ಸ್ ಮಾತ್ರ ಬರುತ್ತೆ, ಲೈಕ್ ಎತ್ತಿನೊಳೆ ಬರ್ಬೋದು, ಮಿಕ್ಕಿದ್ ಯಾವುದಕ್ಕೂ ಅಪ್ರೂವಲ್ ಸಿಗಲ್ಲ ಅನ್ನೋ ಕಾರಣಕ್ಕೆ ನಿನ್ನೆ ಬೆಳಗ್ಗೆ ಒಂದು 11:30 ನಾವು ಶಾಸಕರೆಲ್ಲ ಹೋಗ್ಲಿ ಸರ್ ಇನ್ನೊಂದು ಡೇಟ್ ಮುಂದಕ್ಕೆ ಆಗ್ಬೋದು ಅಂದಾಗ ಅಷ್ಟೇ ಸಬ್ಜೆಕ್ಟ್ಸ್ ಇಡ್ಬೋದಾಗಿದ್ರೆ ಇವತ್ತು ನಡೆಸ್ತಾ ಇದ್ರು. ಸೊ ನಮ್ಗೆ ಇನ್ನೂ ಬಹಳ ಡಿಮ್ಯಾಂಡ್ಸ್. ಈಗ ನಾನು MRIಗೆ 18 ಕೋಟಿ ಕೇಳಿದ್ದೀನಿ ಚಿಕ್ಕಬಳ್ಳಾಪುರ ಫಾರ್ ಎಕ್ಸಾಂಪಲ್. MRIಗೆ 18 ಕೋಟಿ ಬೇಕು. ನಮ್ಮಲ್ಲಿ MRI ಮಿಷಿನ್ಗೆ 11 ಕೋಟಿ ಪ್ಲಸ್ ಪರ್ಚೇಸ್ಗೆ 18 ಕೋಟಿ ಬೇಕು. ನಾನು 18 ಕೋಟಿ ಎಲ್ಲಿಂದ ತಗೊಂತಾ ಇದ್ದೀನಿ? ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ CET ಎಕ್ಸಾಮ್ ಫೀಸ್ ಕಟ್ಟಿರ್ತಾರಲ್ಲ, ಆ ದುಡ್ಡನ್ನ ತಗೊಂಡು FD ಅಪ್ರೂವಲ್ ತಗೋಬೇಕು. ಇದೆಲ್ಲ ಡಿಲೇ ಆಗಿದ್ದಕ್ಕೆ ಸ್ವಲ್ಪ ಮುಂದೆ ಹೋಯ್ತು ಸರ್ ಅಷ್ಟೇ. ಸರ್ ಅವ್ರನ್ನ ವಿನಂತಿ ಮಾಡಿದ್ವಿ ಸರ್. ಅದೇ ಟೀಮ್ ಏನು ನಾವು ಔಟ್ಸೋರ್ಸ್ ಮಾಡಿದ್ವಿ ಇದಕ್ಕೆಲ್ಲ, ನನಗೆ ಗೊತ್ತಿರೋ ಪ್ರಕಾರ ನೆಕ್ಸ್ಟ್ ಮುಂದಿನ ವಾರ ನಡೆಯುವಾಗ ಅವರೇ ಮ್ಯಾನೇಜ್ ಮಾಡ್ತಾರೆ. ನಾವು ನಿನ್ನೆ ನಮ್ ಗಮನಕ್ಕೆ ಬಂದಿದ್ದು ಅಲ್ಲ ಏನು ಸರ್, ಏನಾಗಿತ್ತು ನೋಡಿ, ಅಲ್ಲೇನು 1 ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು PWD ರೋಡ್ಸ್ ಹಾಕಿದ್ವಿ, ಅದು ವೇಸ್ಟ್ ಆಗಲ್ಲ. ಆ ವೆಲ್ಕಮ್ ಬೋರ್ಡ್ ಒಂದು ವೇಸ್ಟ್ ಆಗುತ್ತೆ, ಅದನ್ನ ಮತ್ತೆ ಹಾಕಿಸ್ತೀವಿ. ಇಲ್ಲ ಸರ್, ನೆನ್ನೆಲ್ಲ ತಡೆದಿದೀವಿ ನಾವು ಮತ್ತೆ. ಹಂಗೆ ಸರ್, ಇಲ್ಲ ನಾನು ಸ್ನೇಹ ಯಾವತ್ತಿದ್ರು ಸ್ನೇಹನೇ, ಅವ್ರ ಹಳೆ ಸ್ನೇಹಿತರಲ್ಲ, ನನಗೆ ಹಳೆ ಶತ್ರುಗಳವರು. ಸೊ ಅವ್ರೇನಾದ್ರೂ ಹೇಳಿ, ನಾನು ಸಂಸದರ ಬಗ್ಗೆ ಮಾತಾಡಬಾರೋ ತೀರ್ಮಾನ ಮಾಡಿದ್ದೀನಿ. ಬಟ್ ವಾಸ್ತುಗಲ್ಲ, ನಾನು ಇರೋದು ನಿಮ್ಮ ಮುಂದೆ ಹೇಳ್ತೀನಿ. ನಿನ್ನೆ ಬೆಳಗ್ಗೆ 11 ಗಂಟೆವರೆಗೂ ಮೀಟಿಂಗ್ ಅಲ್ಲಿ ನಡೆಯಂಗೆ ಇತ್ತು. 11 ಗಂಟೆಗೆ CM ಸಾಹೇಬ್ರ ಜೊತೆ ಕೂತಾಗ ನಮಗೂ ಆದ್ರೆ ಡಿಸ್ಕಷನ್ಗೆ ಬಂದಾಗ ಸಬ್ಜೆಕ್ಟ್ಸ್ ತುಂಬಾ ಮಿಸ್ ಆಗ್ತವೆ ಅನ್ನೋ ಡೌಟ್ ಇಂದ ನಾವೇ ಮುಂದಕ್ಕೆ ಹಾಕ್ಸ್ತೀವಿ. ಏನ್ ಸರ್? ಸರ್ ಈಗ ನೀವು ಒಂದು ಸಿಂಪಲ್ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. 3,000 ಇಂದ 4,000 ಕೋಟಿ ಡಿಮ್ಯಾಂಡ್ ಇಟ್ಟಿದೀವಿ ನಾವು ಸರ್ಕಾರದಲ್ಲಿ. ವಾಸ್ತವವಾಗಿ ಅದು ಸ್ವಲ್ಪ ಸಮಸ್ಯೆ ಆಗುತ್ತೆ, ಅದಕ್ಕೆ ಸ್ವಲ್ಪ ಟೈಮ್ ಬೇಕು.